ಮಾಡಿಕೊಳ್ಳೋಣ. 3 ನಗುವಿನ ಮಾಂತ್ರಿಕರು ರಾಘವೇಂದ್ರ ಏಕೆಯೇ ಯಾಗಿನಿ ಚಿಲ್ಲರ್ ಮಂಜು ಹಾಗೆ ನಮ್ಮ ಶಿರ್ಷಾರ್ ಶಿವ ಅವ್ರನ್ನ ಬಲಿಜೋರ ಚಪ್ಪಾಳೆ. ಈ ರೀತಿಯ ಗುಡಿ ಎಲ್ಲ ಎನರ್ಜಿ ಎಲ್ಲ ಒಂದ್ಸಲ ಜೋರ ಚಪ್ಪಾಳೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಆ ಗ್ರೀನ್ ಲೈಟ್ ಬಿಡ್ತಾ ಇದ್ದೀರಾ, ಆ ಮಹಾತ್ಮರಿಗೆ ಕೈ ಮುಗಿತೀವಿ. ದಯವಿಟ್ಟು ಗ್ರೀನ್ ಲೈಟ್ ಎಲ್ಲ ಬಿಡಕ್ ಹೋಗಿ ಲೇಸರ್. ಹಲೋ 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 ಮಾತ್ರ ಇರೋರು ಇನ್ನ ಕಾರ್ಯಕ್ರಮಗಳಿದೆ, ಕುತ್ಕೊಂಡು ಆರಾಮಾಗಿ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಓವರ್ ಟು ನಮ್ಮ 3 ಜನ ಮಾಂತ್ರಿಕರು. ಕೆಲವ್ರು ಹಾಕೋ ಶೂ ಬ್ರ್ಯಾಂಡ್ ಆಗಿರುತ್ತೆ, ಕೆಲವ್ರು ಹಾಕೋ ಶರ್ಟ್ ಬ್ರ್ಯಾಂಡ್ ಆಗಿರುತ್ತೆ, ಕೆಲವರು ಟೂತ್ ಪೇಸ್ಟ್ ಬ್ರ್ಯಾಂಡ್ ಆಗಿರುತ್ತೆ. ಆದ್ರೆ ಬೈ ಬರ್ತ್ ಬ್ರ್ಯಾಂಡ್ ಆಗಿ ಹುಟ್ಟಿರೋಣ ಅಂದ್ರೆ ಈ ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ನಾನ್ಯಾರು ಗೊತ್ತಾ? ಕಳ್ಳಂಗ ಪೊಲೀಸ್ ಸ್ಟೇಷನ್ ಎಳ್ಕ ಬಂದ್ಬಿಟ್ಟವ್ರೆ. ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಯಾರು ಇಲ್ಲ. ಅವ್ರು ಬರೋರು ಸ್ಟೇಷನ್ ಅಲ್ಲಿ ಆರಾಮ್ ಮಲ್ಕೊಂಡ್ಬಿಡ್ತೀನಿ. ಅಯ್ಯಪ್ಪ ಸುಸ್ತಾಯ್ತಾ ಇದೆ. ಕುಟಿ ಉಳಗತ್ತೆ ಏನು ಮಾಂಗಮ. ಹಲೋ ರಾಂಗ್ ನಂಬರ್ ಅಂತ ಹೇಳಿ ಬರೋ ನಾಯಿ. ಮಾತಾಡೋಕೆ ಮುಂಚೆ ರಾಂಗ್ ನಂಬರ್ ಇದ್ದೀನಿ. ನೀವು ಯಾವ ನಾಯಿ ಮಾತಾಡ್ದ? ರಾಂಗ್ ನಂಬರ್. ಹಲೋ ಏನೇನು ಸಮಸ್ಯೆ? ಮಾತಾಡೋಕೆ ಮುಂಚೆ ರಾಂಗ್ ನಂಬರ್ ಅಂತ ಹೇಳಿ ನೀವು ಯಾವ ನಾಯಿ? ನೀನ್ ಯಾರು? ನಾನು ಎಸ್ ಐ ಕಣಲೆ. ನಾ ಕಳ್ಳ ಕಣಲೆ. ಏನ್ ಮಾಡ್ತಿದ್ಯಾ ಬಿಸಿಲೆ? ಮಾತಾಡಿದೀವಿ. ಬರ್ತಾ ಇದೀವಿ ಕಣಲೆ. ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ. ಹಚ್ಚ ಹಚ್ಚ ನಾಯಿ ಬಿಟ್ಟಿದ್ದ ಕಲ್ಲಿಗೆ ನೋಡಿ ಸಾಯಿಸ್ಬಿಡ್ತೀವಿ. ಮೂರನೇಳಿ ಸರ್ಕಾರ ಮುಚ್ಕೊಂಡಿರ್ಬೇಕು. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪವಾದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹ ಈ ಸಗುಣಿ ಸಗಣಿ ಎಲ್ಲ ಕಣಲ್ಲ ಅದು. ಎಸ್ ಡಾಟ್ ಅಗ್ನಿ. ಸೆಂಟ್ರಲ್ ಡಾಟ್ ಆಯ್ತಾ? ಉದುರ್ಸ್ಕೊಂಡ್ಬಿಟ್ಟಿದ್ರಲ್ಲ ಸರ್. ಓಡ್ಕೊಂಡ್ ಬಂದ್ಬಿಟ್ಟಲ್ಲ ಜನ ಹೊಡೆದ್ರ ಉದ್ರೋಗ್ದೆ. ಇಷ್ಟೆಲ್ಲ ಮಾತಾಡ್ತಿದ್ರು ಕೌಡ್ರೆ ಅವನೇ. ಐ ಆಮ್ ವಿಲನ್. ಓ ಭ್ರಮೆ ಬಿಟ್ಬಿಡ್ತೀವ. ಏನು ಮಾಡ್ತೀರಿ ಏನು ಮಾಡ್ತೀರಿ ಹೇಳ್ತೀರಿ ಸರ್? ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಆಟೋದಲ್ಲಿ ಕರ್ಕೊಂಡ್ ಬರುತ್ತಪ್ಪ ಸರ್. ಯಾರೇ ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಮಕ್ಕಳು ಹಠ ಮಾಡ್ತಿದ್ವು ಅಂತ ಚೂರು ಬಾಯಿ ಬಟ್ಟೆ ತುರ್ಕಿದೆ ಸರ್. ಕಿಡ್ನಾಪ್ ಬಂದವ್ರು ಕಣ ಅದನ್ನ ನಾವು ಪಿಕಪ್ ಡ್ರಾಪ್ ಹೋಗ್ತೀವಿ. ಪಿಕಪ್ ಡ್ರಾಪ್ ಏನ್ ಮಾಡಿದ್ಯೋ ಸರ್? ಚಳಿ ಆಗ್ತಿತ್ತು ಅಂತ ಬೆಂಕಿ ಕಾಯ್ಸ್ಕೊಂಡೆ ಸರ್. ಬೆಂಕಿ ಕಾಯ್ಸ್ಕೊಂಡಿದ್ದಕ್ಕೆ ಸ್ಟೇಷನ್ಗೆ ಹೇಳ್ಕೊಂಡು ಚಳಿಗಾಲದಲ್ಲಿ ಚಳಿ ಆಗುತ್ತೆ ಬೆಂಕಿ ಕಾಯಿಸ್ಕೊಂಡಿದ್ದಾನೆ. ಅದಕ್ಕೆ ಯಾರ್ರಿ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ? ಅಚ್ಚರಿ ಏನ್ ಚಳಿ ಕಾಯಿಸ್ಕೊಂಡೆ? ಪೆಟ್ರೋಲ್ ಬಂಕ್ ಅಲ್ಲಿ ಸರ್ ಹಬ್ಬದ ಬಿಡ್ತು. ಪೆಟ್ರೋಲ್ ಬಂಕ್ ಅಲ್ಲಿ ಯಾವಾಗ ಬೆಂಕಿ ಹಚ್ತಾನೆ ನಾವು ತುಂಬಾ ತಗೊಂಡ್ಬಿಟ್ಟಿದ್ಯಾ. ಇನ್ನೇನು ಮಾಡಿದ್ಯಾ? ಸಾಲ ತಗೊಂಡ್ರೆ ಯಾಕೆ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ? ಅಚ್ಚರಿ ಯಾವ ಬ್ಯಾಂಕು? ರಾತ್ರಿ ಕತ್ತಲ್ಲಿ ಹೋಗಿದ್ದು ಗೊತ್ತಾಗಿಲ್ಲ ಸರ್. ಯಾಕೋ ಕಳ್ತನ ಮಾಡ್ತೀರಿ? ಎಲ್ಲ ಹೋಗಿ ಕೆಲಸ ಹುಡ್ಕಲಿ. ಕೆಲಸ ಹುಡ್ಕೋ ಎಲ್ಲಾದ್ರೂ ಹೋಗಿಲ್ಲ. ಏನ್ ಮಾಡ್ತಿದ್ಯಪ್ಪ? ಕೆಲಸ ಹುಡುಕ್ತಿದ್ದೀನಿ ಸರ್. ಅದು ನಿನ್ ಹೆಂಡತಿ ಕಾಲ್ ಚೈನ್ ಎಲ್ಲ ಹುಡ್ಕಕ್ಕೆ ಕೆಲಸ ಮಾಡೋದು ದುಡಿಮೆ ಮಾಡುವುದಿತ್ತು ಸರ್. ನಾನು ನಿಮ್ ತರದ್ದು ಓದಿ ದೊಡ್ಡ ಮನುಷ್ಯ ಆಗ್ಬೇಕಂತ ಒಂದು ಕೋರ್ಸ್ ಮಾಡಿದೆ ಸರ್. ಕೋರ್ಸ್ ಮಾಡಿದ್ಯಾ? ಹ್ಞೂ ಸರ್. ಯಾವ ಕೋರ್ಸು? ಅಫ್ಕೋರ್ಸ್ ಹ್ಞೂ ಸರ್. ಆಮೇಲೆ ಜಾಬ್ ಮಾಡಿದೆ ಸರ್. ಜಾಬ್ ಮಾಡಿದ್ಯಾ? ಹ್ಞೂ ಸರ್. ಯಾವ ಜಾಬು? ಪಂಜಾಬ್. ಇದೆಲ್ಲ ಮಾಡಿದ್ಮೇಲೆ ನೀನು ಬಿಸ್ನೆಸ್ ಮಾಡ್ಬೇಕಾಗಿತ್ತಲ್ಲ? ಮಾಡಿದೆ ಸರ್. ಯಾವುದು? ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿನ್ನ ಹೆಸರು? ಬರ್ಕಳಿ ಸರ್. ಹೇಳು. ಬರ್ಕಳಿ ಸರ್. ಬರ್ಕಂತ ನೀನು ಹೇಳು. ಬರ್ಕಳಿ ಸರ್. ಬರ್ಕಂತ ನಿನ್ನ ಹೆಸರು ಹೇಳಲಿ ಸರ್. ನನ್ನ ಹೆಸರೇ ಬರ್ಕಳಿ ಅಂತ. ನಿನ್ನ ಹೆಸರು ಬರ್ಕಳಿ. ನಿಮ್ಮ ಅಪ್ಪನ ಹೆಸರು? ಕೂತ್ಕಳಿ ಸರ್. ಹೇಳು. ಕೂತ್ಕಳಿ ಸರ್. ಕೂತ್ಕಳಿ ಹೇಳಪ್ಪ ಸರ್. ನಮ್ಮ ಅಪ್ಪನ ಹೆಸರೇ ಕೂತ್ಕಳಿ ಅಂತ. ನಿನ್ನ ಹೆಸರು ಬರ್ಕಳಿ, ನಿಮ್ಮ ಅಪ್ಪನ ಹೆಸರು ಕೂತ್ಕಳಿ. ನಿಮ್ಮ ಅವನ ಹೆಸರು ನಿಂತ್ಕಳಿ ಸರ್. ನನಗೆ ಪಕ್ಕ ಗೊತ್ತಿತ್ತು. ನಿಮ್ಮ ಅವನ ಹೆಸರು ನಿಂತ್ಕಳಿ. ನಮ್ಮ ಅವನ ಹೆಸರು ನಿಂತ್ಕಳಿ ಅಲ್ಲ ಸರ್. ಮತ್ತೆ ನಿಂತ್ಕಳಿ ಹೇಳ್ತೀನಿ ಅಂದೆ. ನಮ್ಮ ಊರಾಗ ಗೊತ್ತಾ? ಯಾವ್ದು ಸರ್?
ಬೈಲಿ ಅಮ್ಮ ನಿಮ್ಮ ಅಮ್ಮ ಕೂತ್ಕೊಳ್ಳಿ ಸಿಕ್ಕಾಪಟ್ಟೆ ದುಡ್ಡು ಪಡೆದಿದ್ದೀರಂತಲ್ಲ ಹೌದಾ ಹೇಳಿ ಏನ್ ಮಾಡಿದ್ರಿ ಏನು ಅಂತ ಅಲ್ಲ ಒಂದು ಕೂತ್ಕೊಂಡು ಹೇಳ್ತೀರಿ ದುಡ್ಡು ಹಿಡಿಗೆ ಅಂತಲ್ಲ ಕೂತ್ಕೊಂಡು ಹೇಳು ಈಗೇನ್ ಮಾಡಿದೆ ಕುಂತ್ಕೊಂಡು ಹೇಳು ನಾನು ಕೇಳೋ ಪ್ರಶ್ನೆಗೆ ಪಿನ್ ಟು ಪಿನ್ ಉತ್ತರ ಕೊಡ್ಬೇಕು ದುಡ್ಡು ಹೇಳಿದೀಯಾ ಏನ್ ಮಾಡಿದ್ಯಾ ತಿಂತ ಕೊಡು ಅಂತ ಹೇಳಿ ಹೇಳಿದೀಯಾ ಎಲ್ಲಿಗೆ ಕರ್ಕೊಂಡ್ಬಂದಿರಿ ನೋಡೋ ನನಗೆ ಸಿಕ್ಕಾಪಟ್ಟೆ ಬೀದಿದೆ ದುಡ್ಡು ಹೇಳಿದೀಯ ಅಂತ ಹೇಳ್ಬಿಡ ಅಷ್ಟೇ ಹೇಳು ದುಡ್ಡು ಹೇಳಿದೀಯ ಹೇಳಮ್ಮ ಗಂಡ ಬೆಳಗ್ಗೆ ಮೊಮ್ಮದ ತರ ಇದ್ನ ಏನ್ ಅದೃಷ್ಟ ಮಾಡಿದ್ರಿ ಹುಡುಗಿ ಬೆಳಿಗ್ಗೆ ಕೋಳಿ ಕೊಕ್ಕೋದು ನಿನ್ ಗಂಡ ಮನ್ಮತ ತರ ಇದ್ದ ಆಮೇಲೆ ಏನಾಯ್ತು ಏನು ಮಾತಾಡ್ಬೇಕಾದ್ರೆ ಯಾರಾದ್ರೂ ಮದುವೆ ಮಾತಾಡಿದ್ರೆ ಮತ್ತೆ ಪೋಸ್ಟ್ ಇಂದ ಹೇಳ್ತೀನಿ ಈಗ ಅವ್ರ ಕೈಲಿ ಮಾತಾಡ ಸುಮ್ಮನೆ ಆಯ್ತಾ ಯವ್ವ ಹೇಳು ಒಂದು ಗೊತ್ತು ಎರಡು ಗೊತ್ತು ಇದು ಯಾವ ಮೂರು ನಾಲ್ಕು ಒಂದು ಅಂದ್ರೆ ಇದು ಎರಡು ಅಂದ್ರೆ ಇದು ಮೂರು ಅಂದ್ರೆ ಮಗ ತೊಗೊಳ್ಳೋದು ನಾಲ್ಕು ಅಂದ್ರೆ ಚೌಟದ ಸ್ನಾನ ಮಾಡೋದು ಸರ್ ಅವರ ಬೆಳಗ್ಗೆ 5 ಗಂಟೆ ಸರ್ ಅವಳ ಗಂಡ ಒಂದರ ಮಾಡಿ 2 3 4 10 ಮಾಡಿ ನಿಮ್ಗೆ ಎದಕ್ಕೆ ಡಿಗ್ರಿ ಒಂದು ಕೇಳಮ್ಮ ಮುಗ್ದೋದ್ರೆ ಹಂಗಲ್ಲಮ್ಮ ಜೋರಿ ಮುಗ್ಗೇಳು ಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ ಆ ಗುಂಬೆಯ ಪ್ರೇಮ ಸಂಜಯ ಅಡ್ಡೌಟ್ ಸಾಕು ತುಂಬಾ ಚಿಕ್ಕ ವಯಸ್ಸಲ್ಲಿ ಕೇಳಿದ್ರೆ ಅದ್ಭುತ ಹೇಳು ಆ ಒಂದು ಎರಡು ಬೆಳಗ್ಗೆ ಪೊಲೀಸರು ಹೋದ್ರು ದುಡ್ಡು ನಾನು ಮಾಡಿದ್ದೀನಿ ನೀನು ಮಾಡಿದ್ಯಾ ನನಗೆ ದುಡ್ಡು ಎಲ್ಲಿಟ್ಟಿದ್ಯಾ ಅಂತ ಹೇಳೋದು ಬೇಡ ಈ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ದೆ ಹೆಂಗೆ ಅದು ಹೇಳ್ಬೇಕಾ ದುಡ್ಡು ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಜೈನಮನೆಗೆ ಹೇಳು ಸಾಕು ಯಾರು ಹೇಳಲ್ಲ ತುಂಬಾ ಸಿಂಪಲ್ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡೋದು ಹೆಂಗೆ ಎಲ್ಲರೂ ಕೇಳ್ಕೊಳ್ಳಿ ಅವತ್ ಬೆಳಗ್ಗೆ ಹೋಗಿದ್ದಾರೆ ನೋಡಿದ್ರ ಹೆಂಗವ್ರೆ ಕಷ್ಟಪಟ್ಟು
ಸೊಟ್ಟ ಪಾಡೆ ಸಮಾನವಂತೆ ಕೂಸುಟ್ಟ ಗಂಡ ನಾನೇ ಬಸ್ರಿ ಪಾಡೆ ಬರ್ಬೇಕಾದ್ರೆ ಒಸಿ ಮಾಡಿ ಮೈಲಿಗೆ ಇರ್ಲಿ ನಿಮಗೆಲ್ಲ ಎಲ್ಲ ಗೊತ್ತಾಯ್ತು ರಾಘು ಅಣ್ಣ ಹೇಳ್ತಾ ಇದ್ರು ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಬೇಕಂತೆ. ಸಂಗೊಳ್ಳಿ ರಾಯಣ್ಣ ಇಲ್ಲ ವೇದ ಚಿತ್ರದ್ದು. ಸಂಗೊಳ್ಳಿ ರಾಯಣ್ಣ ಹೇಳ್ತೀನಿ. ರಾಘವೇಂದ್ರ ಈಗ ರಾಗಿಣಿ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಉಮಾಶ್ಯಾಮ ಅವರ ಡೈಲಾಗಲ್ಲ. ಚೆನ್ನಾಗಿ ಮಾಡಿದ ನಡೆದ ಕೂದಲು ಸಾಕ ನಾನು ಹಂಗಾಗಿ ಹುಡುಕಿಯಲ್ಲೋ ಹುಲಿ ಜೋಡಿ ಕುಸ್ತಿ ಚಟ್ಟ ಕೆಡಿ ರಕ್ತ ಮಾನದ ಹುನ ತಟ್ಟಕ ಪಡೆದ ಬರಿ ಮಣ್ಣನ ಹೆಂಡತಿ ಅದೀನಿ ಈ ಮಂಗ ನನ್ನ ಮಕ್ಕಳು ನನ್ನ ಮಗನ ಹಾಗೆ ಯಾಕ ಅವ್ರ ಅಪ್ಪನ ಹಾಗೆ ನೋಡ್ಕೊಳ್ತೀನಿ ಅನ್ನೋ ಆಸಿ ಹಚ್ಚಿದ್ರು ಆ ಆಸಿ ಬಲಿ ಬಿಡಕ ನನ್ನ ಮಗ ನಿಮ್ಮ ಹಂಗ 100 ರಕ್ತ ಕುಟ್ಟದವನಲ್ಲ. ಯಪ್ಪ ಯಾವ್ದು ಬೇಕಲ್ಲ? ಹಿರಣ್ಯಕಶಿಪು. ಓಕೆ, ರಾಜ್ಕುಮಾರ್ ಸರ್ದು. ಏ ರಾಘು ಸಕಲ ಕಲಾ ವಲ್ಲಭ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಹೌದು, ರಾಘುಸ್ ಕಿಚನ್ ಅಂತ. ಯಾರೆಲ್ಲ ಹೆಂಗಸರಿಗೆ ಅಡಿಗೆ ಮಾಡಕ್ ಬರಲ್ಲ, ಗಂಡಸರು ಬರಲ್ಲ, ರಾಘು ಕಿಚನ್ ನೋಡಿದ್ರೆ ಸಾಕು, ಒಳ್ಳೆ ಅಡಿಗೆ ಮಾಡ್ಬೋದು ರುಚಿ ರುಚಿಯಾಗಿ. ನಮ್ಮ ಸರ್ಗೋಸ್ಕರ ಅವ್ರು ಕೇಳ್ತಿರುವಂತ ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀನಿ. ನಾನು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳರ ಸಾತಳ ಮಹಾತಳ ತಳಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತರ ಬೆಚ್ಚುವುದು ಬಾಳು, ಕೈ ಎತ್ತರ ನಡೆದುವುದು ಸೃಷ್ಟಿ. ಚತುರ್ಮುಖರ ಸೃಷ್ಟಿಯನ್ನು ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತಿ ನಿಂತುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ನನ್ನ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೆಲ್ಲವೋ ಹರಿ. ನನ್ನ ಮಗನ ಹೃದಯಂತರಾಳವನ್ನು ಹುಕ್ಕು ಅವನ ತಲೆ ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಹೇಳಲೇಬೇಕು, ಈ ನಮ್ಮೂರು ಆಯೋಗ ಹೇಳ್ಕೊಳ್ತಾ ಇದ್ದೀನಿ ನಾನು. ರಾಘುಗೆ ತುಂಬಾ ಜನ ಹೇಳ್ತಾರೆ ಹೆಣ್ಣಿನ ಪಾತ್ರ ಹಾಕ್ತಾರೆ, ಹೆಣ್ಣಿನ ತರ ಇರ್ತಾರೆ, ಹಾಗೆ ಹೀಗೆ ಅಂತ. ನಾರ್ಮಲ್ ಕೂಡ ಪಕ್ಕ ಒಳ್ಳೆ ಆಕ್ಟರ್, ಹುಡುಗರ ತರ ಇರ್ತಾರೆ, ಹುಡುಗಿ ತರ ಇರಲ್ಲ. ಹುಡುಗರ ತರ ಇರ್ತಾರೆ, ಅಷ್ಟು ಅದ್ಭುತವಾದ ಕಲಾವಿದ. ಮೈ ಮೇಲೆ ಡ್ರೆಸ್ ಆದ್ರೆ ಹುಡುಗಿ, ಡ್ರೆಸ್ ಇಲ್ಲ ಅಂದ್ರೆ ಪಕ್ಕ ನಮ್ಮ ತರನೇ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಈಗ ವೇದ ಚಿತ್ರದ ಹಾಡು. ಹಾಗೆ ರಾಘುಸ್ ಕಿಚನ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ಸಿಂಪಲ್ ಆ ಚಾನಲ್ ಏನಕ್ಕೆ ನಾನು ಮಾಡಿದೀನಿ ಅಂತ ಹೇಳಿದ್ರೆ, ಹಳ್ಳಿ ಕಡೆ ಅಡಿಗೆಗಳು ತುಂಬಾ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಆ ಅಡಿಗೆಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಸೊ ಪಾರಂಪರಿಕವಾಗಿರುವಂತಹ ಅಡಿಗೆಗಳೆಲ್ಲ ಪರಿಚಯ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲಾ ಊರುಗಳಿಗೂ ಹೋಗಿ ಅಲ್ಲಿರೋ ಲೋಕಲ್ ಜನರ ಹತ್ರನೇ ನಾವು ಅಡಿಗೆ ಮಾಡಿಸ್ತಾ ಇದೀವಿ. ಸೊ ನಿಮ್ಮ ಊರಿಗೂ ಒಮ್ಮೆ ಬರ್ತೀವಿ, ಸಾಗರ್ ಅವರು ಕರ್ಸ್ಕೊಳ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸ್ವಲ್ಪ ನಮಗೆ DM ಮಾಡಿ ನೀವು ಬಂದು ನಮ್ಮ ಚಾನಲ್ ಅಲ್ಲಿ ಅಡಿಗೆ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್, ನಮಸ್ತೆ. ಅಂಡ್ ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ನಮ್ಮ ಸರ್, ನಮ್ಮ ಜಯರಾಮ್ ಸರ್ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆಮೇಲೆ ಇಷ್ಟು ಜನ ಆಡಿಯನ್ಸ್ ಇಷ್ಟೊತ್ತಾದ್ರೂ ಅಲ್ಲಾಡದೆ ಹೀಗೆ ಕೂತಿದ್ದೀರಾ. ನಾವು ಇವತ್ತು ಏನೇ ಮಾಡಿರ್ಬೋದು ಸಾಧನೆ, ಅದೆಲ್ಲ ಯಾವ ಲೆಕ್ಕಕ್ಕೂ ಅಲ್ಲ. ನೀವುಗಳು ಎಲ್ಲಿ ತನಕ ನಮಗೆ ಈ ತರ ಸಪೋರ್ಟ್ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಕಲಾವಿದರು ಜೀವಂತವಾಗಿರ್ತಾರೆ. ನಾವು ಇಷ್ಟು ವರ್ಷಗಳ ಕಾಲ ಏನೇನ್ ಸಾಧನೆ ಮಾಡಿದೀವೋ ಎಲ್ಲದೂ ನಿಮಗೋಸ್ಕರ, ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶರಣಾರ್ಥಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರಾಘು. ರಾಗಿಣಿ ಥ್ಯಾಂಕ್ ಯು ಸೊ ಮಚ್. ಓಕೆ, ಈಗ ಹಾಡ್ ನೋಡಿದ್ರಿ, ಡ್ಯಾನ್ಸ್ ನೋಡಿದ್ರಿ, ಗಿಲ್ಲಿ ನಟ ಬರೀ ತಮ್ಮದೇ ಆದ ದಾಖಲೆ ಮೂಡಿಸಿರುವಂತ ಚಿರಾಗ್ ಅವರ ಒಂದು ಜಿಮ್ನಾಸ್ಟಿಕ್ ನೋಡುವಂತ ಸಮಯ ಆಗ್ತಾ ಇಲ್ವಾ?
ಐಡಿಯಾ ಅದು ಬಂದಿರೋದೆಲ್ಲ ಚಪ್ಪಾಳೆ ಕೊಡು ದಯವಿಟ್ಟು.